Good morning, dear students. Financial Management bcom 5th semester. Session 20. In this session, we are going to discuss on the topic of valuation of preference shares. First of all, we should know the meaning of preference share before going to valuation of preference share. So, preference share is a hybrid securities having feature of both equity and debt. A fixed rate of dividend is paid on preference shares. Dividend on this share is payable out of profits after paying interest on debt, but before paying dividend on equity shares. It is also preferred in repayment as compared to equity share. Thus, preferred share is riskier than the equity share. The required rate of return on preferred stock is therefore greater than that of bonds. So, there are two types of shares. One is equity share and another one is preference share. So, the company can choose equity share or preference share. As well, the investor also have the choice of preference share and equity shares. This preference share is a hybrid security which is having both the features of equity and debt, that is debenture. ಈ ಪ್ರಿಫರೆನ್ಸ್ ಶೇರ್ ಅನ್ನೋದು ಒಂದು ರೀತಿಯ ಹೈಬ್ರಿಡ್ ಸೆಕ್ಯೂರಿಟಿ. ಬಿಕಾಸ್ ಈ ಪ್ರಿಫರೆನ್ಸ್ ಶೇರಲ್ಲಿ ಎರಡೂ ರೀತಿಯ ಫೀಚರ್ಸ್ ಇರುತ್ತೆ. ಒಂದು ಈಕ್ವಿಟಿಯ ಫೀಚರ್ಸು ಇರುತ್ತೆ, ಇನ್ನೊಂದು ಡಿಬೆಂಚರ್ನ ಫೀಚರ್ಸು ಇರುತ್ತೆ. ಯಾವ ರೀತಿಯಾಗಿ ಎರಡು ಫೀಚರ್ಸ್ ಅಂತ ಹೇಳಿದ್ರೆ, ಈಕ್ವಿಟಿ ಶೇರ್ಸಿಗೆ ನಾವು ಏನು ಕೊಡ್ತೀವಿ, ರಿಟರ್ನ್ ಆಗಿ ಡಿವಿಡೆಂಟ್ ಕೊಡ್ತೀವಿ. ಸೊ ಪ್ರಿಫರೆನ್ಸ್ ಶೇರ್ಸಲ್ಲೂ ನಾವು ಡಿವಿಡೆಂಟ್ ಕೊಡ್ತೀವಿ. ಇನ್ನೊಂದು ಡಿಬೆಂಚರಲ್ಲಿ ಯಾವಾಗಲೂ ರೇಟ್ ಆಫ್ ರಿಟರ್ನ್ ಏನಿರುತ್ತೆ, ಫಿಕ್ಸ್ಡ್ ಇರುತ್ತೆ. ಅದೇ ರೀತಿ ಇಲ್ಲೂ ಕೂಡ ಡಿವಿಡೆಂಟು ಫಿಕ್ಸ್ಡ್ ಇರುತ್ತೆ. ಹಾಗಾಗಿ ನಾವೇನಂತ ಕರಿತೀವಿ, ಪ್ರಿಫರೆನ್ಸ್ ಶೇರ್ ಇಸ್ ಅ ಹೈಬ್ರಿಡ್ ಸೆಕ್ಯೂರಿಟಿ ವಿಚ್ ಈಸ್ ಹ್ಯಾವಿಂಗ್ ಬೋತ್ ದ ಫೀಚರ್ಸ್ ಆಫ್ ಈಕ್ವಿಟಿ ಆ್ಯಂಡ್ ಡೆಟ್. ಸೊ ಈಕ್ವಿಟಿಯಲ್ಲಿರ್ತಕ್ಕಂಥ ಫೀಚರ್ಸ್ ಇದ್ದಾವೆ, ಡಿಬೆಂಚರ್ ಅಥವಾ ಡೆಟ್ಟಲ್ಲಿರ್ತಕ್ಕಂಥ ಫೀಚರು ಎರಡೂ ಇರೋದ್ರಿಂದ ಇದನ್ನ ಹೈಬ್ರಿಡ್ ಸೆಕ್ಯೂರಿಟಿ ಅಂತ ಕರಿತೀವಿ. ಎ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಟ್ ಈಸ್ ಪೇಯ್ಡ್ ಆನ್ ಪ್ರಿಫರೆನ್ಸ್ ಶೇರ್ಸ್. ಯಾವಾಗಲೂ ಪ್ರಿಫರೆನ್ಸ್ ಶೇರ್ಸಿಗೆ ಕೊಡುವಂತಹ ಡಿವಿಡೆಂಟು ಫಿಕ್ಸ್ ಆಗಿರುತ್ತೆ, ವೇರಿಯಬಲ್ ಆಗಿರಲ್ಲ. Next, dividend on this share is payable out of profits after paying interest on debt. ಯಾವಾಗಲೂ ಅಷ್ಟೇ, ಫಸ್ಟ್ ಏನು ಪ್ರಾಫಿಟ್ ಬರುತ್ತೆ ಕಂಪನಿಯ ಪ್ರಾಫಿಟ್ಟು, ಅದರಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ, ನೀವು ನೆಕ್ಸ್ಟು ಚಾಪ್ಟ್ರಲ್ಲಿ ಇದನ್ನು ಕ್ಲೀನಾಗಿ ಕಲಿತೀರಾ. EBIT ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಅಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತೆಲ್ಲ ಒಂದು ಟರ್ಮಿನಾಲಜಿನ ನೀವು ಓದ್ತೀರಿ. ಅಲ್ಲಿ ಯಾವಾಗಲೂ ಅಷ್ಟೇ ಕಂಪನಿಯ ಪ್ರಾಫಿಟ್ ಬರ್ತಿದ್ದಂಗೆ ಫಸ್ಟ್ ಏನು ಮಾಡಬೇಕಾಗತ್ತೆ ಅಂದರೆ, ಈ ಡೆಟ್ ಕ್ಯಾಪಿಟಲ್ ಏನು ಯೂಸ್ ಮಾಡ್ಕೊಂಡಿರ್ತೀವಿ ನಾವು ಡಿಬೆಂಚರ್ ಹೋಲ್ಡರ್ಸಿಗೆ ಅಥವಾ ಲೋನ್ಗಳಿಗೆ ಅಂತಂದಿರ್ತೀವಿ, ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ನ ಕೊಡಬೇಕಾಗತ್ತೆ. ಅವರಿಗೆ ಫಸ್ಟ್ ಪ್ರಿಫರೆನ್ಸ್, ಯಾವಾಗಲೂ ಫಸ್ಟ್ ಪ್ರಾಫಿಟ್ನ ಅವರಿಗೆ ಕೊಡಬೇಕಾಗತ್ತೆ. ಅಂದರೆ ಅವರಿಗೆ ಕೊಡಬೇಕಾದಂಥ ಇಂಟ್ರೆಸ್ಟ್ನ ಪೇ ಮಾಡಬೇಕಾಗತ್ತೆ. ಆಮೇಲೆ ಟ್ಯಾಕ್ಸ್ ಆಬ್ಲಿಗೇಷನ್ನ ಪೇ ಮಾಡಬೇಕಾಗತ್ತೆ. ಟ್ಯಾಕ್ಸ್ ಆಬ್ಲಿಗೇಷನ್ ನಂತರ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಹೋಲ್ಡರ್ಸ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಏನಿರ್ತಾರೆ ಅವರಿಗೆ ಡಿವಿಡೆಂಟ್ನ ಪೇ ಮಾಡಬೇಕಾಗತ್ತೆ. ಆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಟ್ ಪೇ ಮಾಡಿದ ನಂತರ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ನಾವು ಡಿವಿಡೆಂಟ್ನ ಪೇ ಮಾಡ್ತೀವಿ ಉಳಿದ್ರೆ, ಅಲ್ವಾ? ಸೊ ಹಾಗಾಗಿ ದ ನೇಮ್ ಇಟ್ ಸೆಲ್ಫ್ ಸೇಸ್ ದಿಸ್ ಶೇರ್ ಹ್ಯಾವ್ ಪ್ರಿಫರೆನ್ಸ್ ಇನ್ ಪೇಮೆಂಟ್ ಆಫ್ ಡಿವಿಡೆಂಟ್ ಆಸ್ ವೆಲ್ ಆಸ್ ರೀಪೇಮೆಂಟ್ ಆಫ್ ದ ಕ್ಯಾಪಿಟಲ್ ಅಮೌಂಟ್ ಆರ್ ಇನ್ವೆಸ್ಟೆಡ್ ಅಮೌಂಟ್. ಅಂದರೆ ಇಲ್ಲಿ ಪ್ರಿಫರೆನ್ಸ್ ಶೇರ್ ಅಂತ ಯಾಕೆ ಹೆಸರನ್ನು ಇಟ್ಟಿದ್ದಾರೆ ಅಂದರೆ, ಇದಕ್ಕೆ ಡಿವಿಡೆಂಟ್ ಕೊಡಬೇಕಾದ್ರೂ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗಿಂತ ಮುಂಚೆ ಇವರಿಗೆ ಡಿವಿಡೆಂಟಲ್ಲಿ ಪ್ರಿಫರೆನ್ಸನ್ನು ಕೊಡಬೇಕು, ಫಸ್ಟ್ ಪ್ರಿಫರೆನ್ಸು. ಜೊತೆಗೆ ಕಂಪನಿ ವೈಂಡಿಂಗ್ ಅಪ್ ಟೈಮಲ್ಲೂ ಕೂಡ ಏನು ಮಾಡಬೇಕಾಗತ್ತೆ ಅಂದರೆ, ಅವ್ರು ಹಾಕಿರೋ ಇನ್ವೆಸ್ಟ್ಮೆಂಟ್ನ ರೀಪೇ ಮಾಡಬೇಕಲ್ವ, ಆಗಲೂ ಕೂಡ ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಮೊದಲನೇ ಪ್ರಿಫರೆನ್ಸ್ ಇರುತ್ತೆ ಓವರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅವರಿಗೆ ರಿಟರ್ನ್ ಕೊಡೋದಕ್ಕಿಂತ ಮುಂಚೆ ಫಸ್ಟ್ ಪ್ರಿಫರೆನ್ಸ್ ಯಾರಿಗಿರುತ್ತೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಇರುತ್ತೆ. ಸೊ ದಿಸ್ ಈಸ್ ದ ಸ್ಪೆಷಾಲಿಟಿ ಆಫ್ ಪ್ರಿಫರೆನ್ಸ್ ಶೇರ್ಸ್. ಸೊ ದ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಆನ್ ಪ್ರಿಫರ್ಡ್ ಸ್ಟಾಕ್ ಈಸ್ ಗ್ರೇಟರ್ ದೆನ್ ದಟ್ ಆಫ್ ಬಾಂಡ್ಸ್. ಸೊ ರಿಕ್ವೈರ್ಡ್ ರೇಟ್ ಅಥವಾ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಯಾವಾಗಲೂ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಏನಿರುತ್ತೆ, ಜಾಸ್ತಿ ಇರುತ್ತೆ ವೆನ್ ಕಂಪೇರ್ಡ್ ವಿತ್ ಬಾಂಡ್ಸ್ ಆರ್ ಡಿಬೆಂಚರ್ಸ್. ಓಕೆನಾ? ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ಪ್ರಿಫರೆನ್ಸ್ ಶೇರ್. Let's move on to preference share valuation. Preferred stock or share can be with a maturity period or redeemable after a certain period or with perpetuity having no maturity period. In the same sense, like
bond or debentures, here also the preference share can be matured after some period, or it is perpetual preference share which is having no maturity period. ಅಂದರೆ ಏನು, ಪ್ರಿಫರೆನ್ಸ್ ಶೇರ್ಸ್ ಯಾವ ರೀತಿ ಇರುತ್ತೆ ಅಂದರೆ, ಇಲ್ಲೂ ಎರಡು ಥರ. ಏನು ಅಂದರೆ, ಒಂದಕ್ಕೆ ಮ್ಯಾಚುರಿಟಿ ಪೀರಿಯಡ್ ಇರುತ್ತೆ, ಅಂದರೆ ಏನು ರಿಡೀಮೇಬಲ್ ಆಗುತ್ತೆ ಒಂದು 5 ಇಯರ್ಸು 10 ಇಯರ್ಸು ಈ ರೀತಿ. ಇನ್ನೊಂದೇನು, ಲೈಫ್ ಟೈಮ್ ದೆರ್ ಇಸ್ ನೋ ಮ್ಯಾಚುರಿಟಿ ಪೀರಿಯಡ್, ಯಾವುದೇ ರೀತಿಯ ಮ್ಯಾಚುರಿಟಿ ಪೀರಿಯಡ್ ಇರಲ್ಲ. ಅದನ್ನು ಇರ್ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ದ ವ್ಯಾಲ್ಯೂಯೇಷನ್ ಆಫ್ ಪ್ರಿಫರೆನ್ಸ್ ಶೇರ್ ಈಸ್ ವೆರಿ ಮಚ್ ಸಿಮಿಲರ್ ಟು ದ ವ್ಯಾಲ್ಯೂಯೇಷನ್ ಆಫ್ ಬಾಂಡ್. ಈಗ ಆಲ್ರೆಡಿ ನಾನು ಹಿಂದಿನ ಸೆಷನಲ್ಲಿ ಬಾಂಡ್ ವ್ಯಾಲ್ಯೂಯೇಷನ್ ಅಥವಾ ಡಿಬೆಂಚರ್ ವ್ಯಾಲ್ಯೂಯೇಷನ್ ನಾವು ಮಾಡಿದ್ವಲ್ವಾ. ಸೊ ಹಿಯರ್ ಆಲ್ಸೋ ದ ಸೇಮ್ ಪ್ರೊಸೀಜರ್ ವಿಲ್ ಬಿ ಫಾಲೋಡ್. ಇಲ್ಲೂ ವ್ಯಾಲ್ಯೂಯೇಷನ್ ಅದೇ ರೀತಿಯ ಫಾರ್ಮುಲಾನ ಯೂಸ್ ಮಾಡಿ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೋಡೋಣ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ ಇಲ್ಲೂ ನಾನು ಹೇಳಿದಾಗೇ ಪ್ರಿಫರೆನ್ಸ್ ಶೇರನ್ನ ಯಾವ ಥರ ಮಾಡಿದ್ದೀವಿ, ರಿಡಿಮೇಬಲ್ ಪ್ರಿಫರೆನ್ಸ್ ಶೇರು, ಇರ್ರಿಡಿಮೇಬಲ್. Redeemable preference share is nothing but the preference share which is having maturity date or maturity period. ಇಲ್ಲಿ ಪ್ರಿಫರೆನ್ಸ್ ಶೇರಿಗೆ ಏನಿರುತ್ತೆ, ಮ್ಯಾಚುರಿಟಿ ಪೀರಿಯಡ್ ಇರುತ್ತೆ. ಸೊ ಲೆಟ್ಸ್ ಸಿ ದ ಫಾರ್ಮುಲಾಸ್. ವಿ ಡಿ, ಓಕೆನಾ. ಸೊ ವ್ಯಾಲ್ಯೂಯೇಷನ್ ನಾವೇನು ಮಾಡ್ತೀವಿ ಅಂದರೆ, ಇಲ್ಲಿ ವಿ ಡಿ ಅದು ವಿ ಪಿ ಆಗಿದೆ. ಸೊ ಇಲ್ಲೊಂದು ಸ್ಲೈಟ್ ಮಿಸ್ಟೇಕ್ ಇದೆ, ಇದನ್ನು ಒಂಚೂರು ನೋಟ್ ಡೌನ್ ಮಾಡ್ಕೊಳ್ಳಿ. ವಿ ಡಿ ಅಲ್ಲ, ಅದು ವಿ ಪಿ ಅಂದರೆ ವ್ಯಾಲ್ಯೂಯೇಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅಂತ. ಅಲ್ಲಿ ವಿ ಡಿ ಏನು ಅಂದರೆ ವ್ಯಾಲ್ಯೂಯೇಷನ್ ಆಫ್ ಡೆಟ್ ಅಂತ. ಸೊ ಸಿಮಿಲರಿಟಿ ಇದೆ ಫಾರ್ಮುಲಾದಲ್ಲಿ, ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ ಅದನ್ನು. ಹಿಯರ್ ವಿ ಡಿ ಅಲ್ಲ, ಇದು ವಿ ಪಿ ಅಂದರೆ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್ ಅಂತ. ಸೊ ಫಾರ್ಮುಲಾದಲ್ಲಿ ತುಂಬ ಡಿಫ್ರೆನ್ಸ್ ಏನಿಲ್ಲ. ಅಲ್ಲಿ ಆರ್ ಅಂತ ಬರ್ತಿತ್ತು ಬಾಂಡ್ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ, ಇಲ್ಲಿ ಡಿ ಅಂತ ಬಂದಿದೆ. ಡಿ ಅಂದರೆ ಏನಿಲ್ಲಿ ಡಿವಿಡೆಂಟ್. ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ಇಂಟ್ರೆಸ್ಟ್ ಬರ್ತಿತ್ತು, ಇಲ್ಲಿ ಡಿವಿಡೆಂಟ್ ಬಂದಿದೆ. ಡಿವೈಡೆಡ್ ಬೈ 1 ಪ್ಲಸ್ ಕೆ ಪಿ. ಇಲ್ಲಿ ನೋಡಿ, ಇಲ್ಲಿ ವಿ ಪಿ ಅಂದರೆ ಏನೋ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್, ಡಿ ಅಂದರೆ ಆ್ಯನ್ಯುವಲ್ ಡಿವಿಡೆಂಟ್, ಅಂದರೆ ನಿಮ್ಮ ಪ್ರಿಫರೆನ್ಸ್ ಶೇರಿಗೆ ಆ್ಯನ್ಯುವಲಿ ಏನು ಲಾಭ ಕೊಡ್ತೀಯಾರಲ್ಲ, ಶೇರ್ ಹೋಲ್ಡರ್ಸಿಗೆ ಏನು ಕೊಡ್ತಾರೆ, ಡಿವಿಡೆಂಟ್ ಕೊಡ್ತಾರೆ. ಸೊ ಪ್ರಾಫಿಟ್ನ ಶೇರ್ ಮಾಡೋದು ಹೇಗೆ, ಡಿವಿಡೆಂಟ್ನ ಮೂಲಕ. ಸೊ ಡಿ ಸ್ಟ್ಯಾಂಡ್ಸ್ ಫಾರ್ ಆ್ಯನ್ಯುವಲ್ ಡಿವಿಡೆಂಟ್, ಪಿ ಎನ್ ಸ್ಟ್ಯಾಂಡ್ಸ್ ಫಾರ್ ಮ್ಯಾಚುರಿಟಿ ಆರ್ ರಿಡೆಂಪ್ಷನ್ ಪ್ರೈಸ್ ಆಫ್ ಪ್ರಿಫರೆನ್ಸ್ ಶೇರ್. ಆ ಪ್ರಿಫರೆನ್ಸ್ ಶೇರಿನ ಮ್ಯಾಚುರಿಟಿ ವ್ಯಾಲ್ಯೂ ಪಿ ಎನ್ನನ್ನು ಅರ್ಥ ಕೊಡುತ್ತೆ. ನೆಕ್ಸ್ಟ್ ಕೆ ಪಿ ಅಂದರೆ ರಿಕ್ವೈರ್ಡ್ ರೇಟ್ ಆಫ್ ಡಿಸ್ಕೌಂಟ್ ಆನ್ ಪ್ರಿಫರೆನ್ಸ್ ಶೇರ್ ಅಥವಾ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಆನ್ ಪ್ರಿಫರೆನ್ಸ್ ಶೇರ್ ಅಂತ ಕೂಡ ಕರಿಬೋದು. ಸೊ ದಿಸ್ ಈಸ್ ದ ಫಾರ್ಮುಲಾ. ಹಿಯರ್ 1 2 3 ದಿಸ್ ಈಸ್ ಸ್ಟ್ಯಾಂಡ್ಸ್ ಫಾರ್ ಆರ್ ದಿಸ್ ಡಿನೋಟ್ಸ್ ದ ಇಯರ್. ಓಕೆನಾ. ಸೊ ವರ್ಷನ ಈಗ 5 ಇಯರ್ಸಿಗೆ ಮ್ಯಾಚುರಿಟಿ ಆಗುತ್ತೆ ಅಂದರೆ 1 ಅಲ್ಲಿ 1 ಪ್ಲಸ್ ಕೆ ಪಿ ಟು ದ ಪವರ್ ಆಫ್ 1, 1 ಪ್ಲಸ್ ಕೆ ಪಿ ಟು ದ ಪವರ್ ಆಫ್ 2, 1 ಪ್ಲಸ್ ಕೆ ಪಿ ಟು ದ ಪವರ್ ಆಫ್ 3 ಅಪ್ ಟು 5ವರೆಗೂ ಇದೇ ಥರ ಕಂಟಿನ್ಯೂ ಆಗುತ್ತೆ. ಪ್ಲಸ್ ಲಾಸ್ಟಲ್ಲಿ ಏನು ಮಾಡ್ತೀವಿ, ಅಲ್ಲೂ ಕೂಡ ಏನು ಮಾಡ್ತಿದ್ವಿ, ಎಮ್ ಡಿವೈಡೆಡ್ ಬೈ 1 ಪ್ಲಸ್ ಆ ಥರ ಮಾಡ್ತಿದ್ವಲ್ವಾ. ಇಲ್ಲೇನು ಮಾಡ್ತಿದ್ವಿ, ಪಿ ಎನ್ ಅಂದ್ರೇನ ಪ್ರಿಫರೆನ್ಸ್ ಶೇರ್ ಹೋಲ್ಡ್ನ ಮ್ಯಾಚುರಿಟಿ ಅದು. ಸೊ ಮ್ಯಾಚುರಿಟಿ ಡಿವೈಡೆಡ್ ಬೈ 1 ಪ್ಲಸ್ ಕೆ ಪಿ ಪವರ್ ಆಫ್ ಎನ್ ಅಂದರೆ ಎನ್ ಇಲ್ಲಿ ಎಷ್ಟು ವರ್ಷ ಆದಮೇಲೆ ಮ್ಯಾಚ್ಯೂರ್ ಆಗುತ್ತೆ ಅನ್ನೋದನ್ನು ಡಿನೋಟ್ ಮಾಡುತ್ತೆ. ಸೊ ದಿಸ್ ಈಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ದ ವ್ಯಾಲ್ಯೂ ಆಫ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್. ಲೆಟ್ಸ್ ಸಿ ವಿತ್ ಒನ್ ಎಕ್ಸಾಂಪಲ್. ಪ್ರಾಬ್ಲಮ್ 1. Mr. A is considering the purchase of a 7% preference share of rupees 1000 redeemable after 5 years at par. ಸೊ ಇಲ್ಲಿ ಮಿಸ್ಟರ್ ಎ ಅನ್ನೋನು ಪರ್ಚೇಸ್ ಮಾಡೋದು ಏನನ್ನು 7% ಡಿವಿಡೆಂಟ್ ಕೊಡೋಂಥ ಪ್ರಿಫರೆನ್ಸ್ ಶೇರು ₹1000 ರಿಡಿಮೇಬಲ್ ಆಫ್ಟರ್ 5 ಇಯರ್ಸ್ ಆ್ಯಟ್ ಪಾರ್. 5 ವರ್ಷ ಆದಮೇಲೆ 1000 ರುಪೀಸ್ಗೆ ರಿಡಿಮೇಬಲ್ ಆಗುತ್ತಂತೆ. ಅಂದರೆ ಆ ಪ್ರಿಫರೆನ್ಸ್ ಶೇರು 5 ವರ್ಷದ ನಂತರ ನಿಮಗೆ 1000 ರುಪೀಸಿಗೆ ಮ್ಯಾಚ್ಯೂರ್ ಆಗುತ್ತೆ. 7% ನಿಮಗೆ ಡಿವಿಡೆಂಟ್ ಸಿಗುತ್ತೆ. ಸೊ ಇಲ್ಲಿ 7% ಅಂದರೆ ಡಿವಿಡೆಂಟ್, ಆ್ಯನ್ಯುವಲ್ ಡಿವಿಡೆಂಟ್. ಓಕೆನಾ. ಎಟ್ ಪಾರ್ ಅಂದರೆ 1000 ರುಪೀಸ್ ಅಂದರೆ 1000 ರುಪೀಸಿಗೇನೆ ಅಂತ. ಸೊ ಫೇಸ್ ವ್ಯಾಲ್ಯೂಗೆ ರಿಡಿಮೇಬಲ್ ಆದರೆ ಅದನ್ನು ಎಟ್ ಪಾರ್ ಅಂತ ಕರಿತೀವಿ. ಓಕೆನಾ. ಸೊ ವಾಟ್ ಶುಡ್ ಬಿ ವಿಲ್ಲಿಂಗ್ ಟು ಪೇ ನೌ ಟು ಪರ್ಚೇಸ್ ದ ಶೇರ್ ಅಸ್ಯೂಮಿಂಗ್ ದಟ್ ದ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಈಸ್ 8%. ಅಲ್ಲೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದರೆ ಬಾಂಡ್ನ ಸೇಮ್ ಇಲ್ಲೂ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಅಥವಾ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಏನಿದೆ 8% ಇದೆ. ಸೊ ಈ ಥರದ 1000 ರುಪೀಸ್ ಸಿಗೋಂಥ 5 ಇಯರ್ಸ್ ಆಫ್ಟರ್ 1000 ರುಪೀಸಿಗೆ ಮ್ಯಾಚುರಿಟಿ ಆಗೋಂತಹ ಪ್ರಿಫರೆನ್ಸ್ ಶೇರ್ನ ನೀವು ಈಗ ಎಷ್ಟು ಕೊಟ್ಟು ಪರ್ಚೇಸ್ ಮಾಡ್ಬೋದು. ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಇಂಟ್ರೆಸ್ಟ್ 8% ಆಗಿದ್ದರೆ ಅದು ಇಂಟ್ರೆಸ್ಟ್ ಅಲ್ಲ, ಡಿವಿಡೆಂಟ್. ಅಲ್ಲಿ 7% ಡಿವಿಡೆಂಟ್ ಏನು ನಿಮಗೆ ಸಿಗ್ತಾ ಇದೆ. ಸೊ ಅದನ್ನು ಕಂಪೇರ್ ಮಾಡಿ ನೋಡಿದವಾಗ ಎಷ್ಟು ಕೊಟ್ಟು ತೊಗೋಬೋದು ಅನ್ನೋದು ಇಲ್ಲಿ ಪ್ರಶ್ನೆ.
ಓಕೆನಾ. ಸೊ ಲೆಟ್ಸ್ ಸಿ ದ ಸೊಲ್ಯೂಷನ್. ಸೊ ಫಾರ್ಮುಲಾ VP equals to D divided by 1 plus Kp to the power of 1 plus D divided by 1 plus Kp to the power of 2. ಈ ರೀತಿ ಇನ್ಫಿನಿಟ್ ಇಯರ್ಸ್ವರೆಗೂ ನೀವು ಮಾಡ್ಬೋದು. 3 ಇಯರ್ಸ್ ಇದ್ದರೆ ನೆಕ್ಸ್ಟು 1 ಪ್ಲಸ್ Kp ಟು ದ ಪವರ್ ಆಫ್ 3 ಬರುತ್ತೆ. ಇದೇ ರೀತಿ 4 ಇತ್ತು ಅಂದರೆ 1 ಪ್ಲಸ್ Kp ಟು ದ ಪವರ್ ಆಫ್ 4. 5 ಇಯರ್ಸ್ ಇದೆ ಈ ಪ್ರಾಬ್ಲಮಲ್ಲಿ, ಹಾಗಾಗಿ 1 ಪ್ಲಸ್ Kp ಟು ದ ಪವರ್ ಆಫ್ 5ವರೆಗೂ ಮಾಡ್ತೀವಿ. ಲಾಸ್ಟಲ್ಲಿ ಎನ್ ಇಯರ್ವರೆಗೂ ಮಾಡ್ಬೋದು, ಅಂದರೆ ಏನು ಇನ್ಫಿನಿಟ್ ಇಯರ್ವರೆಗೂ ಮಾಡ್ಬೋದು. ಪ್ಲಸ್ Pn ಡಿವೈಡೆಡ್ ಬೈ 1 ಪ್ಲಸ್ Kp ಟು ದ ಪವರ್ ಆಫ್ n. ಹಾಗಂದ್ರೆ ಸೊ ನಿಮ್ಮ ಏನು ಮ್ಯಾಚುರಿಟಿ ವ್ಯಾಲ್ಯೂ ಏನಿರುತ್ತೋ ಪ್ರಿಫರೆನ್ಸ್ ಶೇರ್ದು, ಆ ವ್ಯಾಲ್ಯೂನ ನೀವೇನು ಮಾಡ್ಬೋದು, ಇಲ್ಲಿ ಡಿಸ್ಕೌಂಟಿಂಗ್ ಮಾಡ್ಬೋದು. ಓಕೆನಾ. ಸೊ ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಇಲ್ಲಿ VP ಅಂದರೆ ಗೊತ್ತಿದೆ ನಿಮಗೆ, ವ್ಯಾಲ್ಯೂಯೇಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅಂತ. D ಸ್ಟ್ಯಾಂಡ್ಸ್ ಫಾರ್ ಆ್ಯನ್ಯುವಲ್ ಡಿವಿಡೆಂಟ್, ಒಂದು ವರ್ಷಕ್ಕೆ 7% ಡಿವಿಡೆಂಟ್ ಕೊಡ್ತಿದೆ ಈ ಪ್ರಾಬ್ಲಮಲ್ಲಿ. ಡಿವೈಡೆಡ್ ಬೈ 1 ಅಂದರೆ 1 ರೂಪಿ ಪ್ಲಸ್ KP ಅಂದರೆ ಏನಿಲ್ಲಿ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಅಥವಾ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಅಂತ ಕರಿತೀವಿ. ಅದು ಇಲ್ಲಿ 1 2 3 ಅಂತ ಏನಿದೆ, ಸೊ ಇಲ್ಲಿ 1 2 ಮಾತ್ರ ತೋರಿಸಿ ನಾನು, 3 4 5ವರೆಗೂ ನಾವು ಅದೇ ಥರ ಎಕ್ಸ್ಟೆಂಡ್ ಮಾಡ್ಕೊತೀವಿ. ಅದು ನಂಬರ್ ಆಫ್ ಇಯರ್ಸ್ ಎಲ್ಲಿವರೆಗೂ ಮ್ಯಾಚುರಿಟಿ ಆಗುತ್ತೋ ಅಲ್ಲಿವರೆಗೂ. ನೆಕ್ಸ್ಟು Pn ಅಂದರೆ ಮ್ಯಾಚುರಿಟಿ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್. ಆ್ಯಸ್ ಯೂಶ್ವಲ್ KPN ಅಂದರೆ ನಿಮ್ಗೆ ಗೊತ್ತಿದೆ, KP ಅಂದರೆ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್, ಎನ್ ಅಂದರೆ ನಂಬರ್ ಆಫ್ ಇಯರ್ಸ್. ಸೊ ಫಾರ್ಮುಲಾನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊತೀವಿ. ವ್ಯಾಲ್ಯೂ ಡಿವಿಡೆಂಟ್ 7% ಇದೆ. ಸೊ ಡಿ ಅಂದರೆ ಇಲ್ಲಿ 1000ಗೆ 7% ಆ್ಯನ್ಯುವಲ್ ಡಿವಿಡೆಂಟ್ ಅಂದರೆ ಎಷ್ಟು ಬರುತ್ತೆ, 1000 ಇಂಟು 7% ಅಂದರೆ 70 ರೂಪೀಸ್ ಎವ್ರಿ ಇಯರು ನಮಗೆ ಬರ್ತಕ್ಕಂಥ ಡಿವಿಡೆಂಟ್. ಈ 1000 ರಿಡೀಮಬಲ್ ಪ್ರಿಫರೆನ್ಸ್ ಶೇರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಎವ್ರಿ ಇಯರ್ 70 ರೂಪೀಸು ಫಿಕ್ಸ್ಡ್ ಡಿವಿಡೆಂಟ್ ಬರುತ್ತೆ. ಸೊ 70 ಡಿವೈಡೆಡ್ ಬೈ 1 ಪ್ಲಸ್ KP ಅಂದರೆ 1 ಪ್ಲಸ್ KP ಅಂದರೆ ಏನಿಲ್ಲಿ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಅಂದರೆ 8% ಅಲ್ವಾ. 8% ಅಂದರೆ 0.08 ಬರುತ್ತೆ. ನಾನು ಡೈರೆಕ್ಟಾಗಿ 1.08 ಮಾಡಿ ಅಂದರೆ 1 ಪ್ಲಸ್ 0.8 ಮಾಡಿದ್ರೆ 1.08 ಬರುತ್ತೆ ನಮಗೆ. ಓಕೆನಾ, 0.08. ಸೊ 1 ಪ್ಲಸ್ 0.08 ಮಾಡಿದ್ರೆ 1.08 ಬರುತ್ತೆ. ಟು ದ ಪವರ್ ಆಫ್ 1 ಅಂದರೆ ಏನು, ಫಸ್ಟ್ ಇಯರ್ ಅಂತ ಅರ್ಥ. ಪ್ಲಸ್ ಆ್ಯನ್ಯುವಲ್ ಡಿವಿಡೆಂಟ್ ಎಷ್ಟಿದೆ, 70. ಸೊ D ಈಕ್ವಲ್ಸ್ ಟು 70 ಡಿವೈಡೆಡ್ ಬೈ 1 ಪ್ಲಸ್ 1 ಅಂದರೆ 1 ರೂಪಿ ಪ್ಲಸ್ KP ಅಂದರೆ ಏನು, ರೇಟ್ ಆಫ್ ರಿಟರ್ನ್ ಅಥವಾ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಅಂತ ಕರಿತೀವಿ. ಅದು 8% ಅಂದರೆ ಮತ್ತೆ ಎಷ್ಟು, 0.08. ಹಾಗಾಗಿ ನಾನು ಡೈರೆಕ್ಟಾಗಿ 1.08 ಸೆಕೆಂಡ್ ಇಯರಿಗೆ ಪವರ್ ಆಫ್ 2. ಇದೇ ಥರ ನೆಕ್ಸ್ಟ್ ಇಯರಿಗೆ 3 ಇಯರ್ಸಿಗೆ ಮಾಡ್ತೀವಿ, ನೆಕ್ಸ್ಟ್ ಇಯರಿಗೆ 4 ಇಯರಿಗೆ ಮಾಡ್ತೀವಿ, ನೆಕ್ಸ್ಟ್ ಇಯರಿಗೆ 5th ಇಯರ್ ಅಂದರೆ 70 ಡಿವೈಡ್ ಬೈ 1.08 ಕಾಮನ್ ಆಗುತ್ತೆ. ಯಾಕಂತ ಹೇಳಿದ್ರೆ 1 ರೂಪಿಗೆ ಪ್ಲಸ್ 0.08 ಏನು ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಇದೆ ಅದನ್ನು ನಾವು ಬರಿತೀವಿ. ಪವರ್ ಆಫ್ 1 2 3 4 5 ಅಂದರೆ ಇದು ಇಯರ್ನ ಇಂಡಿಕೇಟ್ ಮಾಡುತ್ತೆ. ಲಾಸ್ಟಲ್ಲಿ ನಾವೇನು ಮಾಡಬೇಕು, ಪ್ಲಸ್ ಮ್ಯಾಚುರಿಟಿ ವ್ಯಾಲ್ಯೂ ಎಷ್ಟು, 1000. ಸೊ 1000 ಡಿವೈಡೆಡ್ ಬೈ 5th ಇಯರಲ್ಲಿ ಏನಿರುತ್ತೋ ಸೇಮ್ 1 ಪ್ಲಸ್ KP ಅಂದರೆ 1.08 ಟು ದ ಪವರ್ ಆಫ್, ಮ್ಯಾಚೂರ್ ಆಗೋದು ಯಾವಾಗ, ಈ ಒಂದು ರಿಡೀಮಬಲ್ ಪ್ರಿಫರೆನ್ಸ್ ಶೇರು 5th ಇಯರಲ್ಲಿ. ಸೊ ಪವರ್ ಆಫ್ 5 ಮಾಡ್ಕೊತೀವಿ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡಾಗ 70 ಡಿವೈಡ್ ಬೈ 1.08 ಟು ದ ಪವರ್ ಆಫ್ 1 ಅಂದರೆ 1.08 ಆಗುತ್ತೆ. ಪ್ಲಸ್ 70 ಡಿವೈಡೆಡ್ ಬೈ 1.0208 ಟು ದ ಪವರ್ ಆಫ್ 2 ಮಾಡೋದಾವಾಗ 1.166 ಬರುತ್ತೆ. 1.08 ಟು ದ ಪವರ್ ಆಫ್ 3 ಮಾಡಿದವಾಗ 1.259 ಬರುತ್ತೆ. 1.08 ಟು ದ ಪವರ್ ಆಫ್ 4 ಮಾಡಿದವಾಗ 1.360 ಬರುತ್ತೆ. ಪ್ಲಸ್ 70 ಡಿವೈಡೆಡ್ ಬೈ 1.08 ಟು ದ ಪವರ್ ಆಫ್ 5 ಮಾಡಿದಾಗ 1.469 ಬರುತ್ತೆ. ಪ್ಲಸ್ ಮ್ಯಾಚುರಿಟಿ ವ್ಯಾಲ್ಯೂ ಏನಿದೆ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ನ ಫೇಸ್ ವ್ಯಾಲ್ಯೂ 1000 ಡಿವೈಡೆಡ್ ಬೈ 5th ಇಯರಿಗೆ ಎಷ್ಟು ಬರುತ್ತೆ, 1.08 ಟು ದ ಪವರ್ ಆಫ್ 5 ಮಾಡಿದ್ರೆ 1.469 ಬರುತ್ತೆ. ಸೊ ಇದಷ್ಟನ್ನು ನಾವು ಡಿವೈಡ್ ಮಾಡ್ಕೊಂಡವಾಗ ನಮಗೆ ಈ ಅಮೌಂಟ್ ಬರುತ್ತೆ, 64.814 ಪ್ಲಸ್ 60.034
plus 55.599 plus 51.470 plus 47.651 plus 680.735. ಸೊ ಇದಷ್ಟು ಆ್ಯಡ್ ಮಾಡಿದವಾಗ ನಮಗೆ 960.303 ಬರುತ್ತೆ. ಏನಿದ್ರ ಅರ್ಥ, ನಮಗೆ ಏನು ಈ 7% ಪ್ರಿಫರೆನ್ಸ್ ಶೇರ್ 1000 ರೂಪೀಸ್ದು 5 ಇಯರ್ ನಂತರ ಏನು ಸಿಗತ್ತಲ್ವ ನಮಗೆ ವಿತ್ ಡಿವಿಡೆಂಟನ್ನು ಬಿಟ್ಟು ನಾನು ಹೇಳ್ತಿರೋದು, ಅದರ ವ್ಯಾಲ್ಯೂ ಫ್ಯೂಚರ್ ವ್ಯಾಲ್ಯೂ 1000 ಆಗಿರೋದ್ರಿಂದ ಅದನ್ನು ನಾವು ಈಗ ಎಷ್ಟು ಕೊಟ್ಟು ಪರ್ಚೇಸ್ ಮಾಡ್ಬೋದು ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ ಅದರದ್ದು 960.303 ರೂಪೀಸ್ ಆಗಿರುತ್ತೆ. 960 ರೂಪಾಯಿ ಕೊಟ್ಟು ನಾನು ಏನು ಮಾಡ್ಬೋದು, ಅದನ್ನು ಪರ್ಚೇಸ್ ಮಾಡೋದು ಅದರ ವ್ಯಾಲ್ಯೂ. ಓಕೆನಾ. ಸೊ ಇದು ವಿತ್ ಯೂಸಿಂಗ್ ಫಾರ್ಮುಲಾ. ಇನ್ನೊಂದು ರೀತಿ ಏನು ಮಾಡ್ಬೋದು, ಬಾಂಡ್ನ ವ್ಯಾಲ್ಯೂಷನ್ ಮಾಡಿದಂಗೆ ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಯೂಸ್ ಮಾಡಿ ಈ ರೀತಿ ಟೇಬಲ್ ಹಾಕಿ ಮಾಡ್ಬೋದು. ಸೊ ಇಯರ್ 1 2 3 4 5 ಮ್ಯಾಚುರಿಟಿಗೆ ವ್ಯಾಲ್ಯೂಗೆ 5 ಇಯರ್ 5th ಇಯರ್ ಇನ್ನೊಂದು ರೋ ಬರುತ್ತೆ. ಕ್ಯಾಶ್ ಫ್ಲೋಸ್ ಎವ್ರಿ ಇಯರ್ ನಮಗೆ ಡಿವಿಡೆಂಟ್ ಎಷ್ಟು ಬರ್ತಾ ಇದೆ, ಫಿಕ್ಸ್ಡ್ ಅಲ್ವಾ, 7% ಆನ್ 1000 ರೂಪೀಸ್. ಸೊ 70 70 70 70 70 ಅಪ್ ಟು 5 ಇಯರ್ಗೂ 70 ಬರುತ್ತೆ. ಮ್ಯಾಚುರಿಟಿ ವ್ಯಾಲ್ಯೂ ಏನು ನಮ್ಗೆ ಸಿಗುತ್ತೆ ಅವಾಗ, ಕ್ಯಾಶ್ ಫ್ಲೋ ಎಷ್ಟು ಸಿಗುತ್ತೆ ನಮ್ಮ ಕೈಗೆ, 1000 ರೂಪೀಸ್ ಅದರ ಮ್ಯಾಚುರಿಟಿ ವ್ಯಾಲ್ಯೂ ಇದೆ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ನಾವು ನೋಡೋದಾದರೆ, ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ನೋಡೋದಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೊಂದು ಟೇಬಲ್ ಹಾಕಿದ್ದೀನಿ. ಅದರಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಂತ ಒಂದಿದೆ, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಆ್ಯನ್ವಿಟಿ ಅಂತ ಇದೆ. ಸೊ ಅದರಲ್ಲಿ ನೀವೀಗ ಈ ಟೇಬಲ್ನ ಮಾಡ್ಬೇಕಾದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ನೋಡಿದ್ರೆ ಸಾಕು. ಇಲ್ಲಿ ಇಯರ್ ಇರುತ್ತೆ, ಒಂದು ಸೈಡು ಪರ್ಸೆಂಟೇಜ್ ಇರುತ್ತೆ. ಸೊ ಅವೆರಡರ ಆ ಇಯರ್ನ ಅದೇ ಪರ್ಸೆಂಟೇಜ್ನ ಇಂಟರ್ಸೆಪ್ಟಿಂಗ್ ಪಾಯಿಂಟ್ ಏನಿದೆ ಅದೇ ನಾವು ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಫಸ್ಟ್ ನೀವು ಅಲ್ಲಿ ಟೇಬಲ್ ನೋಡ್ಬೇಕಾದ್ರೆ ಏನು ಮಾಡಬೇಕು, 1 ಇಯರಿಗೆ 10%ಗೆ ಇಂಟರ್ಸೆಪ್ಟಿಂಗ್ ಪಾಯಿಂಟ್ ಯಾವ ಫ್ಯಾಕ್ಟರ್ ಇದೆ ನೋಡಬೇಕು. ಸೊ 0.926 ಇದೆ. ಅದೇ ರೀತಿ ಸೆಕೆಂಡ್ ಇಯರಿಗೆ 10%ಗೆ ಇಂಟರ್ಸೆಪ್ಟಿಂಗ್ ಪಾಯಿಂಟ್ ಫ್ಯಾಕ್ಟರ್ ಯಾವ್ದು ಬರುತ್ತೆ ನೋಡಿ, 0.857 ಇದೆ. 7 ಏನು ಮಾಡಬೇಕು, ಮತ್ತು 3 ಇಯರ್ಸಿಗೆ 10%ಗೆ ಎಷ್ಟು ಬರುತ್ತೆ ನೋಡ್ತೀರಾ, 4th ಇಯರಿಗೆ 10%ಗೆ ಏನು ಫ್ಯಾಕ್ಟರ್ ಬರುತ್ತೆ ನೋಡ್ತೀರಾ, 5th ಇಯರಿಗೆ 10%ಗೆ ಏನು ಫ್ಯಾಕ್ಟರ್ ಬರುತ್ತೆ ಅಂತ ನೋಡ್ತೀರಾ. ಸೊ ಇಲ್ಲೂ ಅಷ್ಟೇ ಮ್ಯಾಚುರಿಟಿ ವ್ಯಾಲ್ಯೂಗೆ 5th ಇಯರ್ ಅಲ್ವಾ, ಸೊ 5th ಇಯರಿಗೆ ಏನು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಏನು ಬರೆದಿದ್ರು ಅದನ್ನು ಆ್ಯಸ್ ಇಟ್ ಈಸ್ ಮ್ಯಾಚುರಿಟಿ ವ್ಯಾಲ್ಯೂಗೂ ನೀವು ಬರೆದ್ರೆ ಆಯಿತು. ಸೊ ಈಗೇನು ಮಾಡಬೇಕು, 4ನೇ ಕಾಲಮ್ ಸಿಂಪಲ್, ಸೆಕೆಂಡ್ ಕಾಲಮ್ ಮತ್ತು ಥರ್ಡ್ ಕಾಲಮ್ನ ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಅಂದರೆ ಕ್ಯಾಶ್ ಫ್ಲೋ ಇಂಟು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಏನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೋ, ಸೊ ಅವೆರಡನ್ನ ಇಂಟು ಮಾಡಿದ್ರೆ ಆಯಿತು ನಿಮಗೆ. ಸೊ ಅವಾಗ ನಿಮಗೆ ಕ್ಯಾಶ್ ಫ್ಲೋನ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಅಂತ ಸಿಗುತ್ತೆ. ಸೊ 70 ರೂಪೀಸ್ ಡಿವಿಡೆಂಟ್ ಏನು ಸಿಕ್ಕಿದೆಯಲ್ಲ ಅದರ ಪ್ರೆಸೆಂಟ್ ವ್ಯಾಲ್ಯೂ 64 ರೂಪೀಸ್ ಫಸ್ಟ್ ಇಯರಲ್ಲಿ, ನೆಕ್ಸ್ಟ್ 59 ರೂಪೀಸ್, ಆಮೇಲೆ 55 ಇಯರ್, ಆಮೇಲೆ 51 ಇಯರ್, ಆಮೇಲೆ 47. ಸೊ ಮ್ಯಾಚುರಿಟಿ ವ್ಯಾಲ್ಯೂ 1000 ಇಂಟು 0.681 ಮಾಡಿದಾಗ 681 ರೂಪೀಸ್ ಬರುತ್ತೆ ಮ್ಯಾಚುರಿಟಿ ವ್ಯಾಲ್ಯೂನ ಈಗಿನ ಪ್ರೆಸೆಂಟ್ ವ್ಯಾಲ್ಯೂ. 5 ವರ್ಷದ ನಂತರ ಅದ್ರ ವ್ಯಾಲ್ಯೂ 681. ಓಕೆನಾ, ಸಾರಿ 1000, ಈಗ ಅದ್ರ ವ್ಯಾಲ್ಯೂ 681. ಸೊ ಇನ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋಸ್ ಆರ್ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್ ಈಸ್ 960.51. ಅದರ ಅರ್ಥ ಏನು ಅಂದರೆ 1000 ರೂಪೀಸ್ ಮ್ಯಾಚುರಿಟಿಯಲ್ಲಿ ಸಿಗೋಂತಹ ವ್ಯಾಲ್ಯೂ ಇರೋಂತಹ ಪ್ರಿಫರೆನ್ಸ್ ಶೇರಿನ ಪ್ರೆಸೆಂಟ್ ವ್ಯಾಲ್ಯೂ ಏನಿದೆ ಅಂದರೆ 960.51. ಸೊ ನೀವು ಯಾವ ಮೆಥಡ್ನ ಫಾಲೋ ಮಾಡಿ ಕೂಡ ಮಾಡ್ಬೋದು. ಸೊ ಇನ್ನೊಂದು ಇದು ಈಗ ನಾವು ಕಲ್ತಿರೋದೇನು, ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಅಂದರೆ ವಿಚ್ ಈಸ್ ಹ್ಯಾವಿಂಗ್ ಮ್ಯಾಚುರಿಟಿ ವ್ಯಾಲ್ಯೂ. ನೆಕ್ಸ್ಟ್ ನಾವು ಕಲಿಯೋದು ವ್ಯಾಲ್ಯೂ ಆಫ್ ಪರ್ಪೀಚುವಲ್ ಪ್ರಿಫರೆನ್ಸ್ ಶೇರ್ ಆಫ್ ರೂಪೀಸ್ 1000. ಮಿಸ್ಟರ್ ಎ ಹ್ಯಾಸ್ ಆನ್ ಇರ್ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಅಥವಾ ಪರ್ಪೀಚುವಲ್ ಪ್ರಿಫರೆನ್ಸ್ ಶೇರ್ ಅಂಥೇಳಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಫಾರ್ಮುಲಾನ ಕಲ್ತ್ಕೊಳ್ಳೋಣ. ಸೊ ವ್ಯಾಲ್ಯೂ ಆಫ್ ಪರ್ಪೀಚುವಲ್ ಪ್ರಿಫರೆನ್ಸ್. So if the preference share has no maturity date or is irredeemable and the future dividends are expected to be constant. ಹಾಗಂದ್ರೆ ಏನು, ಯಾವ ಪ್ರಿಫರೆನ್ಸ್ ಶೇರಿಗೆ ಮ್ಯಾಚುರಿಟಿ ಡೇಟ್ ಅನ್ನೋದಿರಲ್ವೋ ಅಂಥ ಪ್ರಿಫರೆನ್ಸ್ ಶೇರ್ನ ನಾವು ಇರ್ರಿಡಿಮೇಬಲ್ ಅಥವಾ ಪರ್ಪ್ಯೂಚುವಲ್ ಪ್ರಿಫರೆನ್ಸ್ ಶೇರ್ ಅಂತ ಕರಿತೀವಿ. ಇದರ ಡಿವಿಡೆಂಟ್ ಯಾವಾಗಲೂ ಏನಿರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ. ಸೊ ಫಾರ್ಮುಲಾ ತುಂಬ ಸಿಂಪಲ್ಲು. ವಿ ಪಿ ಅಂದ್ರೇನು, ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್, ಡಿ ಡಿವೈಡೆಡ್ ಬೈ ಕೆ ಪಿ. ಸೊ ಡಿ ಅಂದರೆ ಏನಿಲ್ಲ, ಕಾನ್ಸ್ಟೆಂಟ್ ಆ್ಯನ್ಯುವಲ್ ಡಿವಿಡೆಂಟ್, ವರ್ಷ ಏನು ಡಿವಿಡೆಂಟ್ ಕೊಡುತ್ತೋ ಅದು. ಕೆ ಪಿ ಅಂದರೆ ರಿಕ್ವೈರ್ಡ್ ರೇಟ್ ಆಫ್ ಡಿಸ್ಕೌಂಟ್ ಅಥವಾ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಅಂತಲೂ ಕೂಡ ನಾವು ಕರಿಬೋದು. ಪ್ರಿಫರೆನ್ಸ್ ಶೇರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ರಿಟರ್ನ್ ಅನ್ನೋದು. ಸೊ ಇದಕ್ಕೆ ಎಕ್ಸಾಂಪಲ್ಲು, ಮಿಸ್ಟರ್ ಎ ಹ್ಯಾಸ್ ಆ್ಯನ್
irredeemable preference share of rupees 1000. ಪ್ರಿಫರೆನ್ಸ್ ಶೇರ್ ಇರ್ರಿಡಿಮಬಲ್ ಅಂದರೆ ಏನೋ ಪರ್ಪೀಚುವಲ್, ಯಾವುದೇ ರೀತಿಯ ಮ್ಯಾಚುರಿಟಿ ಡೇಟ್ ಇದಕ್ಕೆ ಇಲ್ಲ, ಹಾಗಾಗಿ ಇದು ಇನ್ಫಿನಿಟ್. ಓಕೆನಾ? ಸೊ ಆಫ್ rupees 1000. ಸೊ ಬಾಂಡ್ ಇದು ಶೇರ್ನ ವ್ಯಾಲ್ಯೂ ಎಷ್ಟು? 1000 ಫ್ಯೂಚರಲ್ಲಿ. ಹಿ ರಿಸೀವ್ಸ್ ಆ್ಯನ್ಯುವಲ್ ಡಿವಿಡೆಂಟ್ ಆಫ್ rupees 80 ಆ್ಯನ್ಯುವಲಿ. ಆ್ಯನ್ಯುವಲ್ ಡಿವಿಡೆಂಟ್ ಆಫ್ rupees 80 ಆ್ಯನ್ಯುವಲಿ ಅಂತ ಹೇಳಬೇಕು ಅಂತೇನಿಲ್ಲ. ಸೊ ಆ್ಯನ್ಯುವಲ್ ಡಿವಿಡೆಂಟ್ ಆಫ್ rupees 80 ಇಯರ್ಲಿ 80 rupees ಏನು ಬರುತ್ತೆ ನಿಮಗೆ ಡಿವಿಡೆಂಟ್ ಬರುತ್ತೆ. ಸೊ ವಾಟ್ ವಿಲ್ ಬಿ ಇಟ್ಸ್ ವ್ಯಾಲ್ಯೂ ಇಫ್ ದ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಈಸ್ 10%. ಸೊ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಏನಾದ್ರು 10% ಆದರೆ ಸೊ ಇದರ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಈಸ್ ವೆರಿ ಸಿಂಪಲ್. VP ಅಂದರೆ ವ್ಯಾಲ್ಯೂಷನ್ ಆಫ್ ಪ್ರಿಫರೆನ್ಸ್ ಶೇರ್ ಈಕ್ವಲ್ಸ್ ಟು ಡಿ ಅಂದರೆ ಏನೋ ಆ್ಯನ್ಯುವಲ್ ಡಿವಿಡೆಂಟ್ ಡಿವೈಡೆಡ್ ಬೈ KP ಅಂದರೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಟ್ ಅಥವಾ ರಿಟರ್ನ್. ಸೊ ತುಂಬ ಸಿಂಪಲ್. VP ಈಕ್ವಲ್ಸ್ ಟು ಡಿವಿಡೆಂಟ್ ಎಷ್ಟು ಕೊಡ್ತೀಯಾರಂತ ಆ್ಯನ್ಯುವಲಿ 80 rupees ಡಿವೈಡೆಡ್ ಬೈ KP ಅಂದರೆ ಏನೋ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್. ಸೊ 10% ಅಂದರೆ 0.10. ಸೊ 80 ಡಿವೈಡೆಡ್ ಬೈ 0.10. ಸೊ VP ಈಕ್ವಲ್ಸ್ ಟು 800 rupees. ಹಾಗಂದ್ರೆ ಏನೋ ಸೊ 1000 ಪ್ರಿಫರೆನ್ಸ್ ಶೇರಿನ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು? 800. ಅಥವಾ ಆ ಪ್ರಿಫರೆನ್ಸ್ ಶೇರ್ನ ತೊಗೊಳೋದಕ್ಕೆ ನೀವೀಗ 800 rupees ಖರ್ಚು ಮಾಡ್ಬೋದು 10% ಹಂಗೆ ರಿಟರ್ನ್ ಬೇಕು ಅಂದರೆ ಅಂಥೇಳಿ ಇದರ ಅರ್ಥ. ಸೊ ವೆರಿ ಸಿಂಪಲ್ ಪ್ರಾಬ್ಲಮ್. ಓಕೆನಾ? ಸೊ ಬಾಂಡ್ ಮತ್ತು ಪ್ರಿಫರೆನ್ಸ್ ಶೇರ್ ವ್ಯಾಲ್ಯೂಷನ್ ಮತ್ತು ಬಾಂಡ್ ಡಿಬೆಂಚರ್ ವ್ಯಾಲ್ಯೂಷನಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಇರಲ್ಲ. ಯಾಕಂತ ಹೇಳಿದ್ರೆ ಎರಡರದ್ದು ಫೀಚರ್ಸ್ಗಳು ಸೇಮ್ ಇರುತ್ತೆ. ಯಾಕಂದರೆ ಅಲ್ಲಿ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ, ಇಲ್ಲಿ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಟ್ ಬರುತ್ತೆ. ಅಲ್ಲೂ ಕೂಡ ಮ್ಯಾಚುರಿಟಿ ಪೀರಿಯಡ್ ಅಂತ ಕೆಲವೊಂದಕ್ಕೆ ಇರುತ್ತೆ, ಅದನ್ನು ರೆಡಿಮೇಬಲ್ ಡಿಬೆಂಚರ್ ಅಥವಾ ಬಾಂಡ್ ಅಂತ ಕರಿತೀವಿ. ಇಲ್ಲೂ ಕೂಡ ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಅಂತ ಬರುತ್ತೆ. ಅಲ್ಲೂ ಕೂಡ ಇರ್ರೆಡಿಮೇಬಲ್ ಬಾಂಡ್ಸ್ ಅಂತ ಬರುತ್ತೆ, ಅಂದರೆ ಮ್ಯಾಚುರಿಟಿ ಇಲ್ಲದೆ ಇರೋದು ಬರುತ್ತೆ. ಇಲ್ಲೂ ಕೂಡ ಮ್ಯಾಚುರಿಟಿ ಇಲ್ಲದೆ ಇರೋದು ಬರುತ್ತೆ. ಎರಡಕ್ಕೂ ಕೂಡ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನಾವು ಅವುಗಳ ಪ್ರೆಸೆಂಟ್ ವ್ಯಾಲ್ಯೂ ಅಂದರೆ ಈಗ ಅದನ್ನು ಎಷ್ಟು ಕೊಟ್ಟು ಪರ್ಚೇಸ್ ಮಾಡ್ಬೋದು ಅನ್ನೋ ಒಂದು ವ್ಯಾಲ್ಯೂಯೇಷನನ್ನು ನಾವು ಮಾಡ್ಬೋದಾಗತ್ತೆ. ಓಕೆನಾ? ಸೊ ಈ ರೆಫರೆನ್ಸ್ ಬುಕ್ಗಳನ್ನ ನಾನು ರೆಫರ್ ಮಾಡಿದ್ದೀನಿ. ಸೊ ನೀವು ಕೂಡ ಬೇಕಾದಷ್ಟು ಬುಕ್ಗಳು ಸಿಗುತ್ತೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿಗೆ, ಯಾವ ಬುಕ್ಗಳನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಓಕೆನಾ? ಸೊ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ವೆರಿ ಮಚ್.